ಗಿಲ್ ಗಿಲ್ ಗೀಲಿ ಗೀಲಕ್ಕ ಕಾಲುಗೆಜ್ಜೆ ಘಲಕ್ ಕೈಯ ಬಳೆ ಝಣಕ್ ಠಣಕ್ ಠಣಕ್ ಝಣಕ್ ಗಿಲ್ ಗಿಲ್ ಗೀಲಿ ಗೀಲಕ್ ಕಾಲುಗೆಜ್ಜೆ ಘಲಕ್ ಕೈಯ ಬಳೆ ಝಣಕ್ ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯ ಗುಂಗೆದ್ದಿತು ಜೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡುಬಾರೋ ನನ್ನೊಂದಿಗೆ ಜೋಡಿ ಇತ್ತು ಆಡುಬಾರೋ ನನ್ನೊಂದಿಗೆ ಗಿಲ್ ಗಿಲ್ ಗೀಲಿ ಗೀಲಕ್ಕು ಕಾಲುಗೆ ಜಗಲಕ್ಕು ಕೈಯ ಬಳೆ ಜಣಕ್ಕು ರಂಗೆದ್ದಿತು ನಿನ್ನ ಕಂಡು ಹಾರಿ ಕುಣಿಯ ಗುಂಗೆದ್ದಿತು ಓ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾಕಪ್ಪ ಆಶಾ ಈ ಹಾಡು ಆಡ್ತಿದ್ದಾಳೆ ಅಂತ ನಿಮಗೆ ಕ್ವಶನ್ ಮಾರ್ಕ್ ಆಯ್ತಲ್ಲ. ಹೌದು ಫ್ರೆಂಡ್ಸ್, ನಾನು ಮೈಸೂರಿನ ಮ್ಯೂಸಿಕ್ ಫೌಂಟೇನ್ ನೋಡ್ಲಿಕ್ಕೆ ಹೋಗಿದ್ದೆ. ಅದು ನೋಡ್ತಾ ಇದ್ದರೆ ಆ ಕಾರಂಜಿ ಹೇಗೆ ಡ್ಯಾನ್ಸ್ ಮಾಡುತ್ತೆ ಅಂದರೆ, ಈ ಹಾಡು ಹಿಂದೆನೇ ಬರೆದಿದ್ದಾರೆ ಸತ್ಯ ಹರಿಶ್ಚಂದ್ರ ಫಿಲಮಲ್ಲಿ. ಆ ಹಾಡು, ಆ ಮ್ಯೂಸಿಕ್, ಆ ರಿದಮಿಕ್ ತಕ್ಕಂಥದ್ದೇ ಈ ಮ್ಯೂಸಿಕ್ ಫೌಂಟೇನ್ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ನಮಗನ್ನಿಸ್ತಾ ಇರುತ್ತೆ. ಆ ಥರ ಭಾಸವಾಗುತ್ತೆ, ಅಷ್ಟು ಖುಷಿಯಾಗುತ್ತೆ. ಆ ಖುಷಿನ ನಿಮ್ಮ ಜೊತೆಗೂ ಹಂಚ್ಕೊಳ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೀನಿ. ಈ ನಮ್ಮ ಮ್ಯೂಸಿಕ್ ಫೌಂಟೇನ್ ನೋಡಿ ಕಣ್ತುಂಬ್ಕೊಳ್ಳೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ವರ್ಗನೇ ಧರೆಗಿಳಿದು ಅಲ್ಲಿ ಕುಳಿತಿದೆ ಅನಿಸ್ತಾ ಇರುತ್ತೆ. ಆ ನೀರಿನ ಫೌಂಟೇನ್ ಡ್ಯಾನ್ಸ್ ಇದೆಯಲ್ಲ, ವಾವ್, ಸೋ ಬ್ಯೂಟಿಫುಲ್, ಆಸಮ್ ಅನಿಸುತ್ತೆ. ಮ್ಯೂಸಿಕ್ ಫೌಂಟೈನ್, ಸಂಗೀತ ಕಾರಂಜಿ. ಇದನ್ನು ಸಂಗೀತ ಕಾರಂಜಿ, ಫೇರಿ ಫೌಂಟೈನ್, ಪ್ರಿಸ್ಮಾಟಿಕ್ ಫೌಂಟೈನ್ ಅಥವಾ ಡ್ಯಾನ್ಸಿಂಗ್ ಫೌಂಟೈನ್ ಅಂತ ಸಹ ಕರೀತಾರೆ. ಇದು ಒಂದು ರೀತಿಯ ನೃತ್ಯ ಸಂಯೋಜನೆಯ ಕಾರಂಜಿಯಾಗಿದ್ದು, ಇದು ಮನೋರಂಜನೆಯ ಒಂದು ರೂಪವಾಗಿ ಸೌಂದರ್ಯದ ವಿನ್ಯಾಸವನ್ನು ಸೃಷ್ಟಿಸುತ್ತೆ. ಇದರ ಪ್ರದರ್ಶನಗಳು ಸಾಮಾನ್ಯವಾಗಿ ಈ ಸಂಗೀತಕ್ಕೆ ಸಿಂಕ್ರೊನೈಸ್ ಆಗಿರ್ತವೆ ಮತ್ತು ಚಲಿಸುವ ನೀರಿನ ವಕ್ರೀಭವನಗೊಳ್ಳುವ ಮತ್ತು ಪ್ರತಿಫಲಿಸುವ ಬೆಳಕಿನ ಪರಿಣಾಮವನ್ನು ಸಹ ಇವು ಒಳಗೊಂಡಿರುತ್ತವೆ. ಸಮಕಾಲೀನ ಮಲ್ಟಿಮೀಡಿಯಾ ಕಾರಂಜಿಗಳು, ಲೇಸರ್ಗಳು, ವಿಡಿಯೋ ಪ್ರೊಜೆಕ್ಷನ್ ಮತ್ತು ಈ 3 ಆಯಾಮದ ಚಿತ್ರಣವನ್ನು ಇದು ಒಳಗೊಂಡಿರುತ್ತೆ. ಇದರ ಸ್ಥಾಪನೆ ಬಹುದೊಡ್ಡ ಮಟ್ಟದಲ್ಲಿರುತ್ತೆ, ಬಹುದೊಡ್ಡ ಪ್ರಮಾಣದಲ್ಲಿದ್ದು ನೂರಾರು ವಾಟರ್ ಜೆಟ್ಗಳು, ದೀಪಗಳನ್ನು ಬಳಸ್ಕೊಳ್ಬಹುದು ಇದಕ್ಕೆ. ಮತ್ತು ಲಕ್ಷಾಂತರ ಡಾಲರ್ಗಳು ಸಹ ಇದಕ್ಕೆ ವೆಚ್ಚ ಆಗುತ್ತೆ. ತಂತ್ರಗಳು ಸಂಕೀರ್ಣವಾಗಿರ್ತವೆ ಮತ್ತು ಯಾಂತ್ರಿಕವಾಗಿ ಸಹ ಇರ್ತವೆ. ಹೈಡ್ರಾಲಿಕ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಘಟಕಗಳ ಅಗತ್ಯ ಇದಕ್ಕೆ ಬೇಕೇ ಬೇಕಾಗುತ್ತೆ. ಇವುಗಳನ್ನು ಸಾಮಾನ್ಯವಾಗಿ ದೃಷ್ಟಿಗೆ ದೂರ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಇದು ದೃಷ್ಟಿ ಪ್ರತಿಫಲನಗೊಳ್ಳುತ್ತೆ. ಸ್ನೇಹಿತರೆ, ಸಂಗೀತ ಕಾರಂಜಿ ಅಂದರೆ ಮ್ಯೂಸಿಕ್ ಫೌಂಟೈನ್, ಮೈಸೂರಿನ KRS ಡ್ಯಾಮ್ನಲ್ಲಿರುವಂತಹ ಮ್ಯೂಸಿಕ್ ಫೌಂಟೈನ್ನ ಸಂಪೂರ್ಣ ನಿಮಗೆ ತೋರಿಸ್ತೀನಿ ನೋಡಿ. ಸ್ಕಿಪ್ ಮಾಡಿದೆ ನೋಡಿ. ಆ ಫೌಂಟೈನಿಗೆ ಹಾಕುವಂಥ ಮ್ಯೂಸಿಕ್ಕು ಅತ್ಯದ್ಭುತ ಮ್ಯೂಸಿಕ್ಕು, ಏನು ರನ್ನಿಂಗಲ್ಲಿರುತ್ತೆ. ಆ ಹಾಡುಗಳನ್ನು ಹಾಕ್ತಾ ಇರ್ತಾರೆ. ಆ ಹಾಡು, ಆ ಮ್ಯೂಸಿಕ್ಕಿಗೆ ತಕ್ಕಂಗೆ ಇದು ಕುಣಿವಾಗಂತೂ ನಾವಂತೂ ಮಂತ್ರಮುಗ್ಧರಾಗಿ ನೋಡ್ತಾ ಕೂತ್ಬಿಡ್ತೀವಿ. ಒಂದು ಕ್ಷಣ ಕಣ್ಣು ಆ ಕಡೆ ಈ ಕಡೆ ಅಲಗಿಸ್ಲಿಕ್ಕೆ ನಮಗೆ ಮನಸ್ಸು ಬರಲ್ಲ, ಅಷ್ಟು ತದೇಕ ಚಿತ್ತದಿಂದ ಮಂತ್ರಮುಗ್ಧರಾಗಿ ನೋಡ್ತಾ ಕೂತ್ಬಿಡ್ತೀವಿ.
ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ನೋಡಿದವರು ಒಂದು ಲೈಕ್ ಒತ್ತಿ. ನಿಮ್ಮ ಒಂದು ಲೈಕು ನಮಗೆ ತುಂಬ ಉತ್ಸಾಹ ತುಂಬುತ್ತೆ, ಪ್ರೋತ್ಸಾಹ ಮಾಡುತ್ತೆ, ಎಂಕರೇಜ್ ಇರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಒಂದೊಂದು ಲೈಕ್. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ನೋಡಿದವರು ಒಂದು ಲೈಕ್ ಒತ್ತಿ. ನಿಮ್ಮ ಒಂದು ಲೈಕು ನಮಗೆ ತುಂಬ ಉತ್ಸಾಹ ತುಂಬುತ್ತೆ, ಪ್ರೋತ್ಸಾಹ ಮಾಡುತ್ತೆ, ಎಂಕರೇಜ್ ಇರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಒಂದೊಂದು ಲೈಕನ್ನು ಒತ್ತಿ. ಮತ್ತು ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಇನ್ನೂ ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.